ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೃಷಿ ತಾಪಂಡ ಕಿಡಿಯ ವೈಶಾಖ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ಗೆ ಕಾಡ್ತಾ ಇದ್ದ ಡಿಪ್ರೆಷನ್. 1 ತಿಂಗಳಿನಿಂದ ಪತ್ನಿ ಜೊತೆ ವೈಶಾಖ್ ಮಾತು ಬಿಟ್ಟಿದ್ದ. ವೈಶಾಖ್ಗೆ ಕಾಡ್ತಾ ಇದ್ದ ಡಿಪ್ರೆಷನ್. 1 ತಿಂಗಳಿನಿಂದ ಪತ್ನಿ ಜೊತೆ ವೈಶಾಖ್ ಮಾತು ಬಿಟ್ಟಿದ್ದಂತೆ. HAL ಕೇಸ್. ವೈಶಾಖ್ ಮತ್ತು ಪತ್ನಿ ಮಧ್ಯೆ ಹೆಚ್ಚಾಗಿತ್ತು ಜಗಳ. ಬೆದರಿಕೆ ಕೇಸ್ನಲ್ಲಿ ಕೃಷಿ ಮನೆಯಲ್ಲೇ ವೈಶಾಖ್ನನ್ನ ಪೊಲೀಸರು ಬಂಧಿಸಿದ್ರು. ಇನ್ನು ಬಿಡುಗಡೆಯ ಬಳಿಕ ವೈಶಾಖ್ ಹಾಗೂ ಪತ್ನಿ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಹೀಗಾಗಿ 1 ತಿಂಗಳಿನಿಂದ ಪತ್ನಿ ಜೊತೆ ವೈಶಾಖ್ ಅಂತರವನ್ನ ಕಾಯ್ದುಕೊಂಡಿದ್ದಾನೆ. ಇದೇ ಬೇಸರದಲ್ಲಿ ಡಿಪ್ರೆಷನ್ನಿಂದ ವೈಶಾಖ್ ಬಳಲ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬೆದರಿಕೆ ಕೇಸ್ನಲ್ಲಿ ಕೃಷಿ ಮನೆಯಲ್ಲಿಯೇ ವೈಶಾಖ್ನನ್ನ ಬಂಧಿಸಿದ್ರು ಅನ್ನೋದು ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ 1 ತಿಂಗಳಿನಿಂದ ಪತ್ನಿ ಜೊತೆ ಅಂತರವನ್ನ ಕಾಯ್ದುಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಬೇಸರದಲ್ಲಿ ಡಿಪ್ರೆಷನ್ನಿಂದ ವೈಶಾಖ್ ಬಳಲ್ತಾ ಇದ್ದ. ಕೃಷಿ ತಾಪಂಡ ಗೆಳೆಯ ವೈಶಾಖ್ಗೆ ಡಿಪ್ರೆಷನ್ ಕಾಡ್ತಾ ಇತ್ತ. ಹಾಗಾದ್ರೆ 1 ತಿಂಗಳಿನಿಂದ ಪತ್ನಿ ಜೊತೆ ವೈಶಾಖ್ ಮಾತು ಬಿಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ವೈಶಾಖ್ ಮತ್ತು ಪತ್ನಿ ಮಧ್ಯೆ ಜಗಳ ಹೆಚ್ಚಾಗಿತ್ತು. ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 1 ತಿಂಗಳಿನಿಂದ ಪತ್ನಿ ಜೊತೆ ಮಾತನ್ನ ಬಿಟ್ಟಿದ್ರಂತೆ. HAL ಕೇಸ್. ವೈಶಾಖ್ ಮತ್ತು ಪತ್ನಿ ಮತ್ತೆ ಜಗಳ ಕೂಡ ಹೆಚ್ಚಾಗ್ತಾ ಇತ್ತು. ಬೆದರಿಕೆ ಕೇಸ್ನಲ್ಲಿ ಕೃಷಿ ಮನೆಯಲ್ಲಿಯೇ ಪೊಲೀಸರು ಆತನನ್ನ ಬಂಧಿಸಿದ್ರು. ಕೃಷಿ ತಾಪಂಡ ಗೆಳೆಯ ವೈಶಾಖ್ಗೆ ಡಿಪ್ರೆಷನ್ ಕಾಡ್ತಾ ಇತ್ತ. ಹಾಗಾದ್ರೆ 1 ತಿಂಗಳಿಂದ ಪತ್ನಿ ಜೊತೆ ಕೂಡ ಅವರು ಮಾತನ್ನ ಬಿಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ 1 ತಿಂಗಳಿಂದ ಪತ್ನಿ ಜೊತೆ ಅಂತರವನ್ನ ಕೂಡ ಕಾಯ್ದುಕೊಂಡಿದ್ರು. ವೈಶಾಖ್ಗೆ ಮದುವೆಯಾಗಿ ಒಂದು ಮಗು ಕೂಡ ಐತೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 1 ವಾರದಿಂದ ಕೃಷಿ ತಾಪಂಡ ಮನೆಗೆ ವೈಶಾಖ್ ಬರ್ತಾ ಇದ್ದ. ಕೃಷಿ ತಾಪಂಡ ಮನೆಗಿಂತಲೇ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆಟೋಮೊಬೈಲ್ಸ್ ಕಚೇರಿಗೆ ಕೃಷಿ ಮನೆಯಿಂದಲೇ ವೈಶಾಖ್ ಓಡಾಡ್ತಾ ಇದ್ದ. ವೈಶಾಖ್ಗೂ ತನ್ನ ಮನೆಗೆ ಒಂದು ಕೀ ಕೊಟ್ಟಿದ್ದ ನಟಿ ಕೃಷಿ ತಾಪಂಡ. 3 ದಿನಗಳ ಹಿಂದೆ ಕ್ಷೇಮವನಕ್ಕೆ ಹೋಗಿದ್ದ ಕೃಷಿ ತಾಪಂಡ ಇಲ್ಲಿ ರಾತ್ರಿ ಕೃಷಿಗೆ ಕರೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಹೇಳಿ ವೈಶಾಖ್ ಹೇಳಿದ್ದಾನೆ. ಆ ರೀತಿ ಯೋಚಿಸಬೇಡ ಅಂತ ಹೇಳಿ ಸಮಾಧಾನ ಮಾಡಿ ತಕ್ಷಣ ಮನೆಗೆ ಹೊರಟಿದ್ದ ಕೃಷಿ. ಆದರೆ ಕೃಷಿ ತಾಪಂಡ ಬರುವಷ್ಟರಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಳೆದ 1 ವಾರದಿಂದ ಕೃಷಿ ತಾಪಂಡ ಮನೆಗೆ ವೈಶಾಖ್ ಬರ್ತಾ ಇದ್ದ. ಕೃಷಿ ತಾಪಂಡ ಮನೆಯಿಂದಲೇ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆಟೋಮೊಬೈಲ್ಸ್ ಕಚೇರಿಗೆ ಕೃಷಿ ಮನೆಯಿಂದಲೇ ವೈಶಾಖ್ ಓಡಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ವೈಶಾಖ್ಗೂ ತನ್ನ ಮನೆಯ ಒಂದು ಕೀಯನ್ನ ಕೃಷಿ ತಾಪಂಡ ಕೊಟ್ಟಿದ್ಲು. 3 ದಿನಗಳ ಹಿಂದೆ ಕ್ಷೇಮವನಕ್ಕೆ ಹೋಗಿದ್ದ ಕೃಷಿ ತಾಪಂಡ ರಾತ್ರಿ ಕೃಷಿಗೆ ಕರೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಹೇಳಿ ವೈಶಾಖ್ ಹೇಳಿದ್ದಾನೆ. ಆ ರೀತಿಯಾಗಿ ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನ ಮಾಡಿ ತಕ್ಷಣ ಮನೆಗೆ ಬರ್ತಾ ಇರ್ತಾಳೆ. ಒಂದು ಕಡೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ವೈಶಾಖ್ ಡಿಪ್ರೆಷನ್ಗೆ ಒಳಗಾಗಿದ್ದ ಅನ್ನೋದು ಮಾಹಿತಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಕೃಷಿ ತಾಪಂಡ ಅವರಿಗೆ ಕರೆ ಕೂಡ ಮಾಡಿದ್ದ ವೈಶಾಖ್. ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಆತ ಕೃಷಿ ಅವರಿಗೆ ಹೇಳಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆ ರೀತಿಯಾಗಿ ಯೋಚಿಸಬೇಡ ಅಂತ ಹೇಳಿ ಆಕೆ ಹೇಳಿದ್ದಾಳೆ. ಆದರೂ ಕೂಡ ಆಕೆಯ ಮಾತನ್ನ ಕೇಳದೆ ಆತ್ಮಹತ್ಯೆ ವೈಶಾಖ್ ಮಾಡಿಕೊಂಡಿದ್ದಾನೆ. ಕೃಷಿ ತಾಪಂಡ ಮನೆಗೆ ಬರುವಷ್ಟರಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. 3 ದಿನದ ಹಿಂದೆ ಕ್ಷೇಮವನಕ್ಕೆ ಕೃಷಿ ತಾಪಂಡ ಹೋಗಿರ್ತಾರೆ. ಪತಿ ಆತ್ಮಹತ್ಯೆಯ ಬಗ್ಗೆ ದೂರು ನೀಡಿದ ವೈಶಾಖ್ ಪತ್ನಿ. ಇಲ್ಲಿ RR ನಗರ ಠಾಣೆಗೆ ದೂರು ನೀಡಿರುವ ಪತ್ನಿ ಮೇಘನಾ. ವೈಶಾಖ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ಅನುಮಾನವೂ ಇಲ್ಲ. ಕೃಷಿ ತಾಪಂಡ ಮೇಲೆ ಯಾವುದೇ ಆರೋಪಗಳಿಲ್ಲ. ಇಲ್ಲಿ
ನಮ್ಮ ಫ್ಯಾಮಿಲಿ ಸಂಬಂಧ ಹೇಳಿಕೊಳ್ಳುವಂತಿರಲಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಇನ್ನು ದೂರು ಸ್ವೀಕರಿಸಿ UDR ಕೇಸನ್ನ ದಾಖಲಿಸಿಕೊಂಡಿರುವ ಪೊಲೀಸರು ಇಲ್ಲಿ ದೂರು ದಾಖಲಾದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ಆರಂಭ ಮಾಡಲಾಗುತ್ತೆ. ಪತಿ ಆತ್ಮಹತ್ಯೆ ಬಗ್ಗೆ ದೂರು ನೀಡಿದ ವೈಶಾಖ್ ಪತ್ನಿ ಇಲ್ಲಿ RR ನಗರ ಠಾಣೆಗೆ ದೂರು ನೀಡಿರುವ ಪತ್ನಿ ಮೇಘನಾ ವೈಶಾಖ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ಅನುಮಾನವೂ ಇಲ್ಲ, ಕೃಷಿ ತಾಪಂಡ ಮೇಲೆ ಯಾವುದೇ ಆರೋಪಗಳಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಫ್ಯಾಮಿಲಿ ಸಂಬಂಧ ಹೇಳಿಕೊಳ್ಳುವಂತಿರಲಿಲ್ಲ, ಮುಂದಿನ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಇನ್ನು ದೂರು ಸ್ವೀಕರಿಸಿ UDR ಕೇಸನ್ನ ಪೊಲೀಸರು ಕೂಡ ಇಲ್ಲಿ ದಾಖಲಿಸಿಕೊಂಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ SK ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಕೃಷಿ ತಾಪಂಡ ಸ್ನೇಹಿತ ವೈಶಾಖ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳು ಕೂಡ ಈಗ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಇನ್ನು ಆತ ಕೆಲಸಕ್ಕೆ ಹೋಗಬೇಕಾದಂತ ಸಂದರ್ಭದಲ್ಲಿ ಆಕೆಯ ಮನೆಯಿಂದಾನೇ ಹೋಗ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ರಾಜರಾಜೇಶ್ವರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಂತಿರ್ತಕ್ಕಂಥ ಕೃಷಿ ತಾಪಂಡ ಅವರ ಗೆಳೆಯ ಏನು ವೈಶಾಖ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ಅವರ ಪತ್ನಿ ಮೇಘನಾ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನ ಹೇಳೋದಾದ್ರೆ, ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ಸಂಸಾರದಲ್ಲಿ ಅನ್ಯೋನ್ಯತೆ ಇರಲಿಲ್ಲ. ಯಾವಾಗ HL ಪೊಲೀಸ್ ಠಾಣೆ ಅಲ್ಲಿ ಒಂದು ಬ್ಲಾಕ್ ಮೇಲ್ ಕೇಸ್ ದಾಖಲಾಯಿತು, ಅವತ್ತಿನಿಂದ ಕೃಷಿ ತಾಪಂಡ ವಿಚಾರವಾಗಿ ನಮ್ಮಿಬ್ಬರ ಮಧ್ಯೆ ಅಂದ್ರೆ ಮೇಘನಾ ಮತ್ತೆ ಈ ವೈಶಾಖ್ ನಡುವೆ ಅಷ್ಟಕ್ಕಷ್ಟೇ ಸಂಬಂಧ ಇತ್ತು. ಹಾಗಾಗಿ ಅದರಲ್ಲೂ ಆಗಾಗ ಬಂದು ಹೋಗ್ತಾ ಇದ್ದಂತ ವೈಶಾಖ್ ಕಳೆದ 1 ತಿಂಗಳಿಂದ ಸಂಪೂರ್ಣವಾಗಿ ಮನೆಗೆ ಬರೋದನ್ನ ನಿಲ್ಲಿಸಿದ್ದ. ಕೃಷಿ ತಾಪಂಡ ವಾಸವಾಗಿರ್ತಕ್ಕಂಥ ಫ್ಲಾಟ್ ನಲ್ಲೇ ಆತನು ಸಹ ವಾಸವಾಗಿದ್ದ ಅಂತಕ್ಕಂಥ ಒಂದು ಮಾಹಿತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಂದಲೇ ತಾನು ಏನು ಹೊಸಕೆರೆಹಳ್ಳಿ ಸರ್ವಿಸ್ ರೋಡ್ ಏನಿದೆ, ರಿಂಗ್ ರೋಡ್ ಏನಿದೆ, ಅಲ್ಲಿ ನಡೆಸಿದಂತ ಒಂದು ಐಷಾರಾಮಿ ಕಾರುಗಳ ಒಂದು ಗ್ಯಾರೇಜ್ ಏನಿತ್ತು, ಆ ಗ್ಯಾರೇಜ್ಗೆ ಕೆಲಸಕ್ಕೆ ಸಹ ಹೋಗ್ತಾ ಬರ್ತಾ ಇದ್ದ. ಆದ್ರೆ ಕಳೆದ 1 ವಾರದ ಹಿಂದೆ ಆತ ಏನು ಮಾಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅವರು ಸಹ ವಿಚಾರಿಸಿದಾಗ ತುಂಬಾ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ, ಒತ್ತಡದಲ್ಲಿದ್ದ. ಒಂದು ಕಡೆ ನಮ್ಮ ಫ್ಯಾಮಿಲಿ ಸಂಪರ್ಕವನ್ನ ಕಳೆದುಕೊಂಡು ಒಂದು ಅಂತರವನ್ನ ಮೇಂಟೈನ್ ಮಾಡಿದ್ದ. ಅದ್ರ ಜೊತೆಗೆ ಕೃಷಿ ತಾಪಂಡ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ತೀರಾ ಮಾನಸಿಕ ಖಿನ್ನತೆಗೆ ಒಳಪಟ್ಟಿದ್ದ. ಅದ್ರ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಸಹ ಪಡಿತಾ ಇದ್ದ ಅಂತಕ್ಕಂಥ ಹೇಳಿಕೆಗಳನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಆತನ ಸಾವಿಗೆ ಸಂಬಂಧಪಟ್ಟಂತೆ ಯಾರ ಮೇಲೆಯೂ ಸಹ ನನಗೆ ಅನುಮಾನ ಇಲ್ಲ. ಜೊತೆಗೆ ಕೃಷಿ ತಾಪಂಡವರ ಫ್ಲಾಟ್ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಕಾರಣ ಅವರು ಇರಬಹುದು ಅನ್ನೋದ್ರ ಬಗ್ಗೆ ಸಹ ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಆರೋಪವನ್ನು ಸಹ ಮೇಘನ್ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ. ಹೀಗಾಗಿ UDR ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರ್ತಕ್ಕಂಥ ರಾಜರಾಜೇಶ್ವರಿ ನಗರ ಪೊಲೀಸರು ಈಗ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿ ಮೃತದೇಹವನ್ನ ಅವರ ಕುಟುಂಬಕ್ಕೆ ಅಂದ್ರೆ ಮೇಘನ್ ಅವರಿಗೆ ಹಸ್ತಾಂತರ ಮಾಡುವಂತ ಸಿದ್ಧತೆಯನ್ನ ಈಗ RR ನಗರ ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು. ಈ ಇನ್ನು ಕೆಲವೊಂದು ಮಾಹಿತಿಗಳು ತಿಳಿದು ಬಂದಿರ್ತಕ್ಕಂಥದ್ದು, ಆತ ಏನು ನಾನು ಆಗ್ಲೇ ಹೇಳಿದಾಗ 2026 ಫೆಬ್ರವರಿ ಒಂದು ಒಬ್ಬ ಉದ್ಯಮಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿ ಕೇಸ್ ಆಗಿರುತ್ತೆ. ಆ ಕೇಸ್ ಸಂಬಂಧಪಟ್ಟಾಗೆ ಅವರಿಬ್ಬರಿಗೂ ಅಂದ್ರೆ ಕೃಷಿ ತಾಪಂಡಗೂ ಮತ್ತೆ ವೈಶಾಖ್ ನಡುವೆ ಒಂದಷ್ಟು ಮನಸ್ತಾಪಗಳು ಉಂಟಾಗಿರ್ತವೆ. ಯಾಕಂದ್ರೆ ಬೇಲ್ ಮೇಲೆ ಬಂದಿದ್ದಂತವ್ರು ಆ ಕೇಸನ್ನ ಖುಲಾಸೆ ಆಗ್ಬೇಕು ಅಂತಂದ್ರೆ ಲಾಯರ್ಗೆ ಫೀಸ್ ಕಟ್ಟಬೇಕಾಗಿತ್ತು, FIR ಪಾಸ್ ಮಾಡಿಸ್ಬೇಕಾಗಿತ್ತು. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಒಂದಷ್ಟು ಜಗಳಗಳು ಸಹ ಆಗ್ತಾ ಇತ್ತು ಅವರಿಬ್ಬರ ಮಧ್ಯೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಏನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ಏನಾದ್ರು ದೂರನ್ನ ಕೊಟ್ಟಿದ್ರೆ ನಾವು ಅವರ ಮೇಲೆ ಒಂದು ಅನುಮಾನಾಸ್ಪದವಾಗಿ ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಳ್ಳಬಹುದಾಗಿತ್ತು. ಆದ್ರೆ ಅಂತಹ ಆರೋಪವನ್ನಾಗ್ಲಿ ಏನನ್ನು ಈ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಒಂದು ಪಕ್ಕ ಸೂಸೈಡ್ ಇದೆ ಅನ್ನೋ ಕಾರಣಕ್ಕಾಗಿ UDR ಕೇಸನ್ನ ದಾಖಲು ಮಾಡಿಕೊಂಡಿರುವಂತ ಪೊಲೀಸರು ಮುಂದೆ ಆಗ್ಬೇಕಾದಂತ ಒಂದು ಪ್ರಕ್ರಿಯೆ ಮರಣೋತ್ತರ ಪ್ರಕ್ರಿಯೆ ಅದಾದ ಬಳಿಕ ಏನಾದ್ರೂ ದೂರಿನಲ್ಲಿ ಕೃಷಿ ತಾಪಂಡ ಬಗ್ಗೆ ಆರೋಪ ಮಾಡಿದ್ರೆ ಅವರನ್ನ ಠಾಣೆಗೆ ಕರೆಸಿ ಅವರನ್ನು ವಿಚಾರಣೆಗೊಳಪಡಿಸುವುದು, ಅವರನ್ನ ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಕೆಲಸ ಸದ್ಯಕ್ಕೆ ಆ ರೀತಿಯಾದಂತ ಯಾವುದೇ ಲಕ್ಷಣಗಳು ಅಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿ ಬಾಡಿಯನ್ನ ಹಸ್ತಾಂತರ ಮಾಡುವಂತ ಸಿದ್ಧತೆ ಕೆಲಸ ನಡೀತಾ ಇದೆ. ಅಂಕಿತಾ, ಥ್ಯಾಂಕ್ ಯು SK ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.